ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ. ಎಲ್ಲ ರೀತಿ ಪರಿಹಾರಗಳನ್ನ ಮಾಡ್ಕೊಂಡಿದ್ದೀವಿ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೀವಿ, ಹೋಮ ಹವನಗಳಾಗಿದೆ. ಆದರೂ ಕೂಡ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ, ನಿಮ್ಮ ಮನೆಯಲ್ಲಿದ್ದರೆ ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ಹೊರಗಡೆ ಬರೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಬಾರಿಯ ಕುಬೇರ ಸಭೆ ಅಯೋಧ್ಯೆಯಲ್ಲಿ ಬಹಳ ಅದ್ದೂರಿಯಾಗಿ ನಡೀತು ಅನ್ನೋದನ್ನ ನಾವು ಕೇಳ್ಪಟ್ವಿ. ಜೊತೆಗೆ ವಿಡಿಯೋಸ್ನ ಕೂಡ ನಾನು ನೋಡಿದ್ದೀನಿ. ಆ್ಯಂಡ್ ನನ್ನ ಪ್ರಶ್ನೆ ಏನು ಅಂತಂದರೆ, ಒಟ್ಟಾರೆ ಶ್ರೀರಾಮನ ದರ್ಶನ ಪಡ್ಕೊಂಡು ಬಂದಿದ್ರೆ ಆ್ಯಂಡ್ ಇವತ್ತು ನಾನು ನಿಮ್ಮನ್ನು ಭೇಟಿ ಮಾಡ್ತಿರೋದು ನಾನು ಒಂದು ರೀತಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾವ ರೀತಿ ಇತ್ತು ತಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸು? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕಾಶಿಯ ಗಂಗಾ ಸ್ನಾನ, ತ್ರಿವೇಣಿ ಸಂಗಮದ ಮತ್ತು ಸ್ನಾನ, ಸರಿಯು ನದಿಯ ಪಾನ, ರಾಮನ ದರ್ಶನ, ವಿಶ್ವನಾಥನ ಪಾದ ಸ್ಪರ್ಶನ, ಇದೆಲ್ಲ ಒಂದು ರೀತಿಯ ಅನುಭವ. ಬಹುಶಃ ನನಗೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಕೋಲ್ಡ್ ಆಯಿತು. ನಾನು ಯಾವತ್ತೂ ನಡೆದಿಲ್ಲ, ಅಷ್ಟು ನಡೆದು ಬಿಟ್ಟೆ. ಪಾಪ ಕೊನೆಯಲ್ಲಿ ಈ ಕಲ್ಯಾಣೋತ್ಸವ ಮಾಡಬೇಕಾದ್ರೂ ಕೂಡ ಇಲ್ಲಿ ನಾವು ಹೇಗೆ ಮಾಡ್ತಿದ್ವೋ ಭಾಗಶಃ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಒಟ್ಟಾರೆ ರಾಮನ ದರ್ಶನವೇ ಒಂದು ಕಲ್ಯಾಣ ಆದಾಗೆ. ದರ್ಶನ ಅದ್ಭುತವಾಗಿ ಆಗಿದ್ದಾಗಿರ್ಬೋದು, ಕೆಲವೊಂದು ಅನುಭವಗಳಾಗಿರಬಹುದು, ಎಲ್ಲವೂ ಚೆನ್ನಾಗಿತ್ತು. ಎಲ್ಲೋ ಒಂದು ಕಡೆ ಬಂದಿರತಕ್ಕಂತಹ ಭಕ್ತರನ್ನು ಹೆಚ್ಚಿಗೆ ನಾನು ಅಲ್ಲಿ ಭೇಟಿ ಮಾಡಲಿಕ್ಕೆ ಅವಕಾಶಗಳೇ ಒದಗಿ ಬರಲಿಲ್ಲ. ಮೊದಲಿಗೆ ಒಂದು ಸಂಕಲ್ಪ ಮಾತ್ರ ನಾನು ಮಾಡಿ, ಅಲ್ಲಿ ಗಂಗಾ ನದಿ ಹತ್ರ ಆರತಿಗಳು ಮಾಡ್ತಾರೆ. ಆ ಆರತಿಗಳು ಮಾಡುವಂಥ ಜಾಗದಲ್ಲಿ ಕುಳಿತುಕೊಂಡು ಅಭಿಷೇಕವನ್ನು ಮಾಡಿದ್ದು ಒಂದು ತೃಪ್ತಿ ನನಗೆ. ಇನ್ನು ಉಳಿದಾಗೆ ಪಾಪ ಅವರೆಲ್ಲ ಒಂದು ಕಡೆ, ನಾನೊಂದು ಕಡೆ, ಅಷ್ಟು ಕರೆಕ್ಟಾಗಿ ನಾನು ಅವ್ರ ಜೊತೆ ಮಾತಾಡಿ ಕೂತು ಕನೆಕ್ಟ್ ಆಗೋಕ್ಕಾಗಲಿಲ್ಲ. ಕೊನೆಯದಾಗಿ ಅವರಿಗೆ, ಯಾಕಂದರೆ ಫ್ಲೈಟ್ ಆಲ್ರೆಡಿ ಬುಕ್ ಆಗಿದೆ, ಬರಬೇಕಾದ್ರೆ ಕಲ್ಯಾಣೋತ್ಸವ ಮಧ್ಯಾಹ್ನ ಆಗಿಬಿಡ್ತು, ಕುಬೇರ ಸಭೆ ಮಾಲೆ ಮಾತ್ರ ಅವ್ರಿಗೆ ತಲುಪಿತು. ಇನ್ನು ಉಳಿದಾಗೆ ತುಂಬ ಅರ್ಜೆಂಟ್ ಮಾಡೋದರಲ್ಲಿ ಸೇವೆಗಳಾಗಿದೆ. ಕೊನೆಯದಾಗಿ ಅವರಿಗೆ ಏನೆಲ್ಲ ಕೂಡ ಮಾಡಬೇಕಾಗಿತ್ತು, ಅದೇ ಏನೇ ಆಗಿದ್ದರೂ ಕ್ಷೇತ್ರಗಳಲ್ಲಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಅಂತಹ ಕ್ಷೇತ್ರಗಳಲ್ಲಿ ಕೆಲವೊಂದು ಬಾರಿ, ಎಷ್ಟೋ ಬಾರಿ ಪ್ರಯತ್ನಪಟ್ಟು ಕೂಡ, ಈಗ ತಿರುಪತಿಲಿ ಅಷ್ಟೇ ನಾವು ಏನೇನೋ ಮಾಡಬೇಕು ಅಂತ ಹೋಗಿರ್ತೀವಿ, ಆ ಒಂದು ಸನ್ನಿವೇಶಗಳಾಗಿರ್ತವೆ, ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ರಾಮನ ದರ್ಶನ ಎಲ್ರಿಗೂ ಕೂಡ ತುಂಬ ಚೆನ್ನಾಗಾಗಿದೆ. ಕೆಲವೊಬ್ಬರು 2 ಬಾರಿ ಮಾಡಿದ್ದಾರೆ. ವಿಶೇಷವಾಗಿ ಈ ಅಕ್ಷತೆಯನ್ನು ಕೊಟ್ಟು ಪ್ರದಕ್ಷಿಣೆಯೊಂದಿಗೆ ಅಂತಹ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಅಂತ ಹೇಳಬೇಕಾಗಿರೋ ಅಷ್ಟು ಮಾತುಗಳೆಲ್ಲೋ ಒಂದು ಕಡೆ ನನಗೆ ಮಿಸ್ ಆದ್ವು ಅನಿಸುತ್ತೆ. ಅದೆಲ್ಲ ರಾಮ ಮಾಡಿದ್ದಾನೆ, ಅದನ್ನು ರಾಮ ಮಾಡಿದ್ದಾನೆ ಅನ್ನೋದೊಂದು ಖುಷಿ ತಂದದ್ದೊಂದಾದರೆ, ಎಲ್ಲರ ಜೊತೆ ಬೆರೆತು ಅವೆಲ್ಲ ಮಾಡಿದ್ದು. ನಾನು ಕೂಡ ಮೊದಲ ಬಾರಿಗೆ ಹೋಗಿದ್ದು, ಅಡುಗೆಯವರಾಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಒಂದು ರೀತಿಯಾಗಿ ಎಲ್ಲವೂ ಚೆನ್ನಾಗಿತ್ತು. ಬಹುಶಃ ನಾನು ನನ್ನ ಜೀವಿತ ಕಾಲದಲ್ಲಿ ಅಷ್ಟು ನಡೆದಿಲ್ಲ, ಅಷ್ಟು ನಡೆದು ಬಿಟ್ಟೆ ನಾನು. ಎಲ್ಲೋ ಒಂದು ಕಡೆ ನಡೆದದ್ದು ಸ್ಟ್ರೈನ್ ಆಯಿತು ಅದಷ್ಟೇ. ಬೇರೆ ಚಳಿ ಅದೆಲ್ಲ ನನಗೆ ಲೆಕ್ಕ ಇಲ್ಲ. ನದಿಗಳಲ್ಲಿ ಮತ್ತು ಸ್ನಾನ ಮಾಡೋದೆಲ್ಲ ಪ್ರತಿನಿತ್ಯ ನಾನು 5-5:30 ಎಂತಹ ಚಳಿ ಇದ್ದರೂ ಇಷ್ಟಪಟ್ಟು ನಾನು ಸ್ನಾನ ಮಾಡ್ತಕ್ಕಂಥದ್ದು. ಏನೇ ಚಳಿ ಇದ್ದರೂ, ಜ್ವರ ಬಂದಿದ್ದರೂ ಕೂಡ ನನ್ನ ಗುರುಗಳೊಬ್ಬರು ಸವ್ಯಸಾಚಿ ಸ್ವಾಮೀಜಿ, ಈ RSSನವರು 108 ಹೋಮಕುಂಡಗಳು ಹಾಕಿ ಯಾಗ ಮಾಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನದ ಕಾಲ, ನನಗೆ ಅವಾಗ ಫೀವರ್, ಜ್ವರ ಬಂದಿತ್ತು. ನೀನು ಸತ್ತಿಲ್ಲ ತಾನೇ, ಬದುಕಿದೆಯಲ್ಲ, ಬರಬೇಕು ಅಂತಂದರು. ಅದು ನನಗೆ ಎಲ್ಲ ಜ್ಞಾಪಕ ಇರುತ್ತೆ. ಅಂತಂದರೆ ಈ ಥರ ಜ್ವರ ಬಂದಾಗ ಅಂಥ ಕ್ಷೇತ್ರಗಳಿಗೆ ನನಗೆ ಟೆಸ್ಟ್ ಬರುವಂಥದ್ದು. ಅದು ಬಹುಶಃ ಮಾಡಬಾರ್ದು ಅಂತಲೇ ಏನೋ, ನಾನು ಅವೆಲ್ಲ ಲೆಕ್ಕ ಇಡಲ್ಲ. ಸ್ನಾನ ಮಾಡಿ ನದಿಗಳಲ್ಲಂತೂ ಬಹಳ ಖುಷಿ ಕೊಡ್ತು. ಅಷ್ಟು ಜನ ಪಾಪ ನನ್ನ ಎಲ್ಲ ನದಿಗಳದ್ದು ನೀರು ಕೂಡ ನಾನು ಶೇಖರಣೆ ಮಾಡ್ಕೊಂಡು ಬಂದೆ. ಯಾರಾದರೂ ಮಿಸ್ ಆಗಿದ್ದರೆ ಮತ್ತು ಅವ್ರಿಗೆ ಆ ನೀರು ಬಹುಶಃ ತಲುಪಿಸ್ಬೋದು ಅನ್ನೋ ಒಂದು ಖುಷಿ. ಬಟ್ ಎಲ್ಲರೂ ಮಾಡಿದ್ದಾರೆ. ಕೆಲವರಿಗೆ ಮಾಡೋಕ್ಕಾಗಲಿಲ್ಲ, ವಯಸ್ಸಾದವ್ರಿಗೆ ಪ್ರೋಕ್ಷೆ ಮಾಡಿಕೊಂಡಿದ್ದಾರೆ. ಸರಿಯೂ ನದಿ ಸ್ನಾನ ಮಾತ್ರ
ನೀನು ಕಡು ಪಾಪಿಷ್ಟನಾಗಿರು, ದಾರಿದ್ರನಾಗಿರು, ಚಂಡಾಳನಾಗಿರು, ಚಮ್ಮಾರನಾಗಿರು, ಏನೇ ಆಗಿರು, 7 ಜನ್ಮಗಳ ಪಾತಕ ನಿನಗೆ ಅಂಟ್ಕೊಂಡಿರಲಿ, ಏನಾದರೂ ಆಗಿರು, ಒಟ್ಟಾರೆಯಾಗಿ ಆ ನದಿಯಲ್ಲಿ ಸ್ನಾನ ಮಾಡಿದರೆ, ನಾನು ಹೇಳಿದ್ದೀನಿ ಈಗಾಗಲೇ, ಅಂತಹ ರಾಮ, ಸರಿಯು ನದಿ ತೀರದಲ್ಲಿರ್ತಕ್ಕಂಥ ರಾಮ ಯೋಚನೆ ಮಾಡೋದು, ವಿಷ್ಣುವಿನ ಅವತಾರದಲ್ಲಿ ಆತ ಯೋಚನೆ ಮಾಡೋದು, ನಾನು ಇವ್ರಿಗೆ ಏನು ಕೊಡಲಿ ಅಂತ. ಅಂತಹದ್ದು ಕೊಡಬಲ್ಲ. ಅಂದರೆ ಬಹುಶಃ ಅವರು ಈ ಮನುಷ್ಯ ಗೊತ್ತಿಲ್ಲವಲ್ಲ, ಹುಟ್ಟು ಸಾವು ಇದ್ದೇ ಇದ್ದದ್ದೇ. ಒಟ್ಟಾರೆ ಹುಟ್ಟಿನಲ್ಲಿ ಅಡಗಿರ್ತಕ್ಕಂಥ ರಹಸ್ಯ ಆಗಿರ್ಬೋದು, ಮರಣದ ರಹಸ್ಯ ಆಗಿರಬಹುದು, ಇಲ್ಲಿಂದ ಇಲ್ಲಿ ತನಕ ಏನು ಮಾಡಿದ್ದರೂ ಕೂಡ ಇನ್ನು ಅವ್ರ ಲೆಕ್ಕ ಏನೋ ತೆಗೆದು ನೋಡಿದರೆ ಸರಿಯೂ ನದಿ ಸ್ನಾನ ಮಾಡಿದ್ವಿ ಲೆಕ್ಕ ಚುಕ್ತ. ಅದು ನಾನು ಮಾಘಪುರಾಣ ಬಹಳ ಓದ್ತಾನೇ ಇರ್ತೀನಿ, ತುಂಬ ಓದಿದ್ದೀನಿ, ಮತ್ತು ಓದ್ತಾ ಇದ್ದೀನಿ. ಕೊನೆಗೆ ಇಲ್ಲಿ ಲಿಂಕ್ ಕೊಡ್ತಾನೆ ಅಂತಂದರೆ ಎಲ್ಲ ನದಿಗಳು ಮಹತ್ವ ಹೇಳಿದ್ರು, ಕೊನೆಯದಾಗಿ ಸರಿಯೂ ನದಿ ಸ್ನಾನವನ್ನು ಹೇಳ್ತಾನಲ್ಲ, ಅಲ್ಲಿಗೆ ಕೊನೆ. ಅಲ್ಲಿಗೆ ನಾವು ಸ್ನಾನ ಮಾಡಿದಾಗ ನಮ್ಮ ಪಾತಕಗಳು ಕೌಂಟ್ ಇಲ್ಲ, ನಮ್ಮ ಪಾತಕಗಳು ಲೆಕ್ಕ. ಏನು ನಾವು ಮಾಡಿದ್ರು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರ್ತಕ್ಕಂಥ ಅಷ್ಟು ಪಾಪಗಳ ತೊಳೆದು ಬಿಡ್ತು ಅನ್ನೋ ಖುಷಿ ಮಾತ್ರ ನಮ್ಮಲ್ಲಿದೆ. ಇನ್ನು ಅಲ್ಲಿ ಏನು ವ್ಯತ್ಯಾಸಗಳಾಗಿದ್ದರೂ ಕೂಡ ಎಲ್ಲವೂ ಕೂಡ ರಾಮನ ಪಾದಕ್ಕೆ ಅರ್ಪಣೆ ಮಾಡ್ದಂಗೆ ಬಂದಿರತಕ್ಕಂಥ ಅಷ್ಟು ಭಕ್ತಾದಿಗಳಿಗೆ ಈಗ ನಾನು ಅವ್ರಿಗೊಂದು ಮಾತು ಹೇಳಬೇಕಾಗಿರತಕ್ಕಂಥದ್ದು, ಅಷ್ಟು ಜನಕ್ಕೆ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ, ಶೋಭಾಯಮಾನವಾಗಿ, ಮತ್ತಷ್ಟು ಇನ್ನಷ್ಟು ಅವರ ಹರಕೆಗಳಂತ ಏನಿತ್ತೋ, ಅವರು ಏನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದರೋ ಅದೆಲ್ಲವೂ ಕೂಡ ಈಡೇರಲಿ. ಮತ್ತು ಕಾಶಿ ವಿಶ್ವನಾಥನ ದರ್ಶನ ಅವ್ರಿಗೆ ಯಾವ ಜೀವಂಚಕಾಲವೂ ಆಗ್ತಿರಲಿ. ಮತ್ತು ಅವರುಗಳಿಗೆ ಆ ಒಂದು ರಾಮನ ಅನುಗ್ರಹ ಆಗುತ್ತಿರಲಿ. ಮತ್ತು ಆ ಸರಿಯಾದ ಸ್ನಾನ ಮತ್ತು ಲಭಿಸ್ತಾ ಬರಲಿ ಅಂತ ಹೇಳಿ ಇಲ್ಲಿಂದವೇ ನಾನು ಮಂಗಳಾಶಾಸನವನ್ನು ಮಾಡ್ತೇನೆ. ಪ್ರೀತಿಯ ಬಂಧುಗಳೇ, ತಾವೆಲ್ಲರೂ ಕೂಡ ಬಂದು ಆ ನದಿಗಳಲ್ಲಿ ಮಿಂದೆದ್ದು ದರ್ಶನಗಳನ್ನು ಮಾಡಿರ್ತಕ್ಕಂತಹದ್ದು ಈ ಕೋಟಿ ಪಾಪಗಳನ್ನು ತೊಳೆದ ಹಾಗೇನೆ. ಕೋಟಿ ಪಾಪಗಳಿಗೆ ಉಪಾಯ ಆ ನದಿ ಒಂದೇ ಸ್ನಾನ ಅಂತ ಹೇಳಬಹುದು. ಅವೆಲ್ಲವೂ ನೀವು ಮಾಡಿದ್ದೀರಿ. ಮತ್ತು ಸೂರ್ಯ ತಮಗೆ ಶೌರ್ಯವನ್ನು, ಚಂದ್ರ ಇಂದ್ರ ಪದವಿಯನ್ನು, ಮಂಗಳ ಸನ್ಮಂಗಳವನ್ನು, ಬುಧನು ಬುದ್ಧಿಯನ್ನು, ಬೃಹಸ್ಪತಿ ಗುರುಬಲವನ್ನು, ಶುಕ್ರ ಶುಭವನ್ನು, ಶನಿಯು ಸರ್ವವಿಧದ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು, ಪಾರ್ವತಿ ರಮಣನಾಗಿರ್ತಕ್ಕಂಥ ಮೃತ್ಯುಂಜಯ ಮೃತ್ಯುವನ್ನು ಪರಿಹರಿಸಿ ಅಮೃತರೂಪವಾದ ಮೋಕ್ಷವನ್ನು ಕೊಡ್ತಾ ಬರಲಿ. ಯಾವ ಜೀವಂಚ ಕಾಲವೂ ಕೂಡ ಸದಾಕಾಲ ತಮ್ಮಗಳ ಮನೆಯಲ್ಲಿ ಧನಲಕ್ಷ್ಮಿ ತಾಂಡವಾಡಲಿ ಅಂತ ಈ ಮೂಲಕ ಮತ್ತು ಮಂಗಳಾಶಾಸನವನ್ನು ಮಾಡ್ತೇನೆ. ಶುಭಂ ಭೂಯಾತ್. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಅಯೋಧ್ಯೆಯ ಒಂದು ಒಟ್ಟಾರೆ ತಮ್ಮ ಒಂದು ಅನುಭವ ಹೇಗಿತ್ತು, ಜೊತೆಗೆ ಕುಬೇರ ಸಭೆಯಲ್ಲಿ ಪಾಲ್ಗೊಂಡವ್ರಿಗೆ ಈ ಒಂದು ವಿಡಿಯೋದ ಮುಖಾಂತರ ಅವರಿಗೆ ಒಂದು ಆಶೀರ್ವಾದ ಆಗಿರಬಹುದು, ಒಳ್ಳೇದಾಗಲಿ ಅನ್ನೋದನ್ನು ನೀವು ಬಯಸಿದ್ರೆ ಇವತ್ತಿನ ವಿಡಿಯೋನಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಎಂಥ ಅರ್ಥಪೂರ್ಣವಾಗಿರುವಂಥ ವಿಚಾರನ ಈ ವಿಡಿಯೋನಲ್ಲಿ ಏನು ಗುರುಗಳು ತಿಳಿಸಿದ್ರು ಅಂತಂದರೆ, ಒಮ್ಮೆ ಆದರೂ ನಾವು ಜೀವನದಲ್ಲಿ ಶ್ರೀರಾಮನ ದರ್ಶನ ಪಡೆದುಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳಿದ್ರು. ಆದಷ್ಟು ಬೇಗ ನೀವು ಕೂಡ ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.